ಮೊದಲಿಗೆ ಭ್ರಮರಾಂಬ ಅಜ್ಜಿ, ನಿಂಗವ್ವ ನಿನ್ನ ಬೈಗುಳ ಮುಗಿದಿದ್ದರೆ, ಕೋಪ ಕಡಿಮೆಯಾಗಿದ್ದರೆ ಆ ಮಕ್ಕಳ ಮಾತು ಸ್ವಲ್ಪ ಕೇಳು. ಆಗ ಕೇಶವ, ಓ ನಿಮ್ಮ ಹತ್ರ ನ್ಯಾಯ ಅನ್ನೋದು ಬೇರೆ ಇದೆಯಾ? ಸರಿ ಆಯಿತು ಹೇಳಿ, ನಾವು ಕೇಳ್ತೀವಿ. ಆಗ ರಾಮ್, ಅಮ್ಮ ನಿನಗೆ ನಿನ್ನ ಸೊಸೆ ಅಂದ್ರೇ ಅಲರ್ಜಿ, ಅಂಥದ್ರಲ್ಲಿ ಇನ್ನು ನಮ್ಮ ಸೊಸೆನ ಯಾವ ಥರ ನೋಡ್ತೀಯಾ ಅಂತ. ಆಗ ಸಂಗೀತ, ಸೊಸೆ ಅಂತ ಹೇಳಿದೆ, ಸೋದರ ಸೊಸೆ ಅಂತ ಹೇಳಿದ್ವಿ ಅತ್ತೆ, ನಮ್ಮಿಂದ ತಪ್ಪಾಗಿ ಹೋಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಆಗ ಶ್ರವಣ್, ನಮಗೂ ನಿಜ ಹೇಳ್ಬಿಡೋಣ ಅಂತ ಅನಿಸ್ತಾ ಇತ್ತು, ನಿಮ್ಮ ಹತ್ರ ಸುಳ್ಳು ಹೇಳಿದೀವಿ ಅನ್ನೋದು ಮನಸ್ಸಲ್ಲೇ ಚುಚ್ತಾ ಇತ್ತು ಅತ್ತೆ. ಇನ್ನೇನು ನಿಜ ಹೇಳಬೇಕು ಅಂತ ನಾವು ಎಲ್ಲ ಡಿಸೈಡ್ ಮಾಡೋ ಅಷ್ಟರಲ್ಲಿ ಅವನು ಯಾವನೋ ಕತ್ತೆಕ್ಕಿರುವ ಪ್ರಸಾದಿನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರಿ ನೀವು ಅಷ್ಟರಲ್ಲಿ. ಆಗ ಅಜಿತ್, ಆಮೇಲೆ ಇದೆಲ್ಲ ಹೇಳ್ಕೊಂಡು ಬಿಡೋಣ ಅಂತ ಬಂದ್ವಿ ಅಜ್ಜಿ, ಆದರೆ ಇದಕ್ಕಿಂತ ಸೀರಿಯಸ್ ವಿಚಾರ ಅನಿಸಿದ್ದು ರಾಜೇಂದ್ರ ಮಾವನ ಇಶ್ಯೂ, ಹಾಗಾಗಿ ಈ ಒಂದು ವಿಚಾರನ ಮರ್ತು ಬಿಟ್ವಿ. ಆಗ ಭೂಮಿ, ಅದಾದ್ಮೇಲಾದರೂ ಹೇಳೋಣ ಅಂತ ಇದ್ವಿ ಅಜ್ಜಿ, ಈಗ ತಾನೇ ಅಳಿಯನ ವಿಷಯದಲ್ಲಿ ನೀವು ತುಂಬ ನೊಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಆಮೇಲೆ ಹೇಳೋಣ ಅಂತ ಸುಮ್ಮನಾದ್ವಿ. ಆಗ ನಿಂಗವಜ್ಜಿ, ಈಗ ಅವಕಾಶ ಸಿಕ್ತಲ್ಲ, ಯಾಕೆ ಹೇಳಲಿಲ್ಲ, ಮುಸುಕು ಡ್ರಾಮಾನ ಯಾಕೆ ಮಾಡಿದ್ರಿ? ಆಗ ರಾಮ್, ಹೇಳೋ ಧೈರ್ಯ ಬರಲಿಲ್ಲ ಅಮ್ಮ, ನಾನಾಗೆ ಅವಕಾಶ ಕೊಟ್ನಲ್ಲಪ್ಪ ಎಲ್ಲವನ್ನು ಹೇಳ್ಬಿಡಿ ಅಂತ, ಆಗಲೂ ಯಾಕೆ ಹೇಳಲಿಲ್ಲ? ಆಗ ಸಂಗೀತ, ಅತ್ತೆ ಹೋಗೋ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಅಂದ್ಕೊಂಡು ಈ ವಿಷಯ ಹೇಳಲಿಲ್ಲ ಅತ್ತೆ. ಆಗ ಕೇಶವ, ನಾವೇನು ಬೇಜಾರು ಮಾಡ್ಕೊತಾ ಇರಲಿಲ್ಲ, ನಿಮ್ಮನ್ನೆಲ್ಲ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ಹೋಗೋ ಥರ ಮಾಡಿ ವಾಪಸ್ ಬಂದ್ವಿ. ಆಗ ನಿಂಗವಜ್ಜಿ ಸಿಗಾಕೊಂಡ್ರಿ. ಭ್ರಮರಾಂಬ, ನೀನಾದರೂ ನನ್ನ ಹತ್ರ ನಿಜ ಹೇಳ್ಬೋದಿತ್ತಲ್ಲೇ, ನೀವೆಲ್ಲ ಸೇರಿಕೊಂಡು ನನ್ನ ಮನಸ್ಸನ್ನು ನೋಯಿಸ್ಬಿಟ್ರಿ, ಎಲ್ಲರೂ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ. ಆಗ ಸಂಗೀತ, ಅತ್ತೆ ಪ್ಲೀಸ್ ಅತ್ತೆ, ಅಪೇಕ್ಷಾ ನೀನೇನೇ ನೋಡ್ತಾ ನಿಂತಿದೀಯಾ, ಬಾರೆ ಅಜ್ಜಿ ಕಾಲಿಗೆ ಬೀಳು, ನಾನೇ ಕಮ ಮಾಡಲಿ, ಸುಮ್ಮನೆ ಮಾಡು ಅಂದರೆ ಮಾಡಬೇಕು, ಅಪ್ಪ ಸೂತ್ರಧಾರ ಸತ್ಯ, ನೀನು ಬಾರೋ, ಕ್ಷಮಿಸಿ ಅತ್ತೆ. ಆಗ ಭೂಮಿ, ಅಜ್ಜಿ ತಪ್ಪಾಯಿತು ಅಜ್ಜಿ. ಆಗ ನಚ್ಚಿ, ಪ್ಲೀಸ್ ಅಜ್ಜಿ ಬೀಳೋ ಸರಿಯಾಗಿ. ಆಗ ಅಜಿತ್, ನನ್ನನ್ನು ಕ್ಷಮಿಸ್ಬಿಡಿ ಅಜ್ಜಿ, ಎಲ್ಲ ಒಟ್ಟಿಗೆ ಪ್ಲೀಸ್ ಅಂತ ಕೇಳ್ತಾರೆ, ಕ್ಷಮಿಸ್ಬಿಡಿ ಪ್ಲೀಸ್ ಅಂತ. ಆಗ ಕೇಶವ, ಅಮ್ಮ ಕ್ಷಮಿಸಿಬಿಡು, ಹೋಗಲಿ, ನಮ್ಮ ಕುಟುಂಬದವರೇ ತಾನೇ, ಎಲ್ಲರಿಗೂ ಒಂದೊಂದು ಹೇಟು ಹೊಡಿತಾರೆ, ಆಯಿತು ಕ್ಷಮಿಸಿದ್ದೀನಿ, ಇಷ್ಟು ದಿನ ನಿಮ್ಮ ಮುಖದಲ್ಲಿ ಎಷ್ಟು ಟೆನ್ಷನ್ ಇತ್ತು, ಸುಳ್ಳು ಹೇಳ್ತಾ ಇದ್ರಲ್ಲಪ್ಪ, ಅದಕ್ಕೆ ಈಗ ನೋಡಿ ಸತ್ಯ ಹೇಳಿದ ಮೇಲೆ ಎಷ್ಟು ನಿರಾಳವಾಗಿ ಇದ್ದೀರಾ, ಎಷ್ಟು ಸಂತೋಷವಾಗಿ ಇದ್ದೀರಾ, ಅದೇ ಸತ್ಯಕ್ಕೆ ಇರೋ ಪವರ್. ನಿಜಕ್ಕೂ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು, ಆದ್ರೂ ನನ್ನ ಯಾಮಾರಿಸಿಬಿಟ್ರಲ್ಲ, ಆ ನೋವು ಹಾಗೇ ಇದೆ. ಇರಲಿ ಸಂಗೀತ, ಅತ್ತೆ ಬಾ ಇಲ್ಲಿ. ಅತ್ತೆ, ಇದು ಸೊಸೆ ಅತ್ತೆಗೆ ಸರ ಹಾಕ್ಬೋದು, ಅತ್ತೆ ಸೊಸೆಗೆ ಸರ ಹಾಕಬಾರ್ದಾ? ಅತ್ತೆ ನಿಜವಾಗ್ಲೂ ನೀವು ನಮ್ಮನ್ನೆಲ್ಲ ಕ್ಷಮಿಸಿದ್ದೀರಾ ಅಲ್ವಾ? ಆಯಿತು, ನಾವಿನ್ನೂ ಹೊರಡೋಣ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಅಜಿತ್ ಪ್ಯಾನ್ ಹಾಕ್ತಾರೆ, ಸ್ವಲ್ಪ ಟೈಮ್ ಹಾಕೊಂತು ಅಂತ ಹೇಳಿದ್ರೆ ಬೆಟರ್ ಫೀಲ್ ಆಗುತ್ತೆ ಅನ್ಸುತ್ತೆ, ಇದೆಲ್ಲ ಕಾಮನ್ ಸೆನ್ಸ್ ತಲೆಯಲ್ಲಿ ಇರಬೇಕು. ಭೂಮಿ ಕೆಮ್ತಾನೆ ಇರ್ತಾರೆ. ಆಗ ಅಜಿತ್ಗೆ ಭೂಮಿ ಕೆಮ್ಮುವುದನ್ನು ನೋಡೋಕೆ ಆಗದೆ ನಚ್ಚಿ ನಚ್ಚಿ ಅಂತ ಜೋರಾಗಿ ಕರೀತಾರೆ. ಸಾಹೇಬ್ರೆ, ನಚ್ಚಿನ ಯಾಕೆ ಕರೀತಾ ಇದ್ದಂಥದ್ದೇನೂ ಆಗಿಲ್ಲ ನನಗೆ, ಡಾಕ್ಟರ್ ಓದಿರೋನು ಮನೆಯಲ್ಲೇ ಇದ್ದಾನೆ, ಫ್ರೀಯಾಗಿ ನೋಡ್ತಾನೆ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀನು ತುಂಬ ಫೀಲ್ ಆಗಿ ಬಿಡಬೇಡ, ನನ್ನ ಕಣ್ಮುಂದೆ ಒಂದು ಹೆಗ್ಣ ಒದ್ದಾಡ್ತಾ ಇದ್ರು, ನಾನು ಇಷ್ಟೇ ಕೇರ್ ಮಾಡ್ತಾ ಇದ್ದೆ, ಆ ಹೆಗ್ಣಕ್ಕೂ ಕೂಡ. ನಚ್ಚಿ ತೀಟೆ, ಏನಾಯಿತು? ಭೂಮಿಗೆ ಯಾಕೋ ಮತ್ತೆ ಆಕ್ಸಿಟಿ ಪ್ರಾಬ್ಲಮ್ ಬಂದಿದೆ ಅನಿಸುತ್ತೆ, ಒಂದ್ಸಲಿ ಚೆಕ್ ಮಾಡು. ಅತ್ತಿಗೆ ನಾರ್ಮಲ್ ಆಗಿ ಇದ್ದಾರಲ್ಲ, ಅತ್ತಿಗೆ ನಿಮ್ಗೇನಾದರೂ ಪ್ರಾಬ್ಲಮ್ ಅನ್ನಿಸ್ತಾ ಇದೆಯಾ? ಮೈದು, ನನಗೆ ಏನೂ ಆಗಿಲ್ಲ, ಮೈದು ಲೈಟಾಗಿ ಒಂಚೂರು ಸುಸ್ತಾಯಿತು ಅಷ್ಟೇ. ಲೋ, ಹೋಗಿ ಹೋಗಿ ಅವಳನ್ನ ಕೇಳ್ತಾರಾ? ಅವಳಿಗೆ ಏನೂ ಇಲ್ಲ ಅಂತಾನೆ ಹೇಳ್ತಾಳೆ, ನೀ ಥರ ಏನು? ಅತ್ತಿಗೆನೇ ಏನು ಇಶ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತಿನ್ನೇನು ಪ್ರಾಬ್ಲಮ್? ನನ್ನ ಕ್ವಶನ್, ಅವಳ ಡಾಕ್ಟರ್ ನೀನಾ ಅಂತ. ಅಲ್ಲ, ಚೆಕ್ ಮಾಡಬೇಕು ಅಲ್ವೇನೋ, ಪಲ್ಸ್ ಚೆಕ್ ಮಾಡಿಲ್ಲ, BP ಚೆಕ್ ಮಾಡಿಲ್ಲ, ಅವಳನ್ನ ಕೇಳಿಬಿಟ್ಟು ಏನೂ ಇಲ್ಲ ಅಂತ ಹೇಳಿದರೆ ನೀನು ಅವಳಿಗೆ ಏನೂ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಡಾಕ್ಟರ್ ನೀನಾ ನಾನಾ? ಒಳ್ಳೆ ಯಾವ ಕಾಟ ಅದಕ್ಕೆ ಒಂದು. ನಚ್ಚಿ. ಆಗ ನಚ್ಚಿ ಭೂಮಿ ಕೈ ಹಿಡಿದು, ಓಕೆನಾ, ಖುಷಿ ಆಯ್ತಾ, ತೃಪ್ತಿ ಆಯ್ತಾ? ಸ್ವಲ್ಪ ನಿಧಾನಕ್ಕೋ, ಕಣ್ಣು ತೋರಿಸಿ, ಓಕೆನಾ, ನಾರ್ಮಲ್ಲ, ಕರೆಕ್ಟಾಗಿ ಇದೆಯಾ ಕಣ್ಣು, ತಲೆನೂ ಚೆಕ್ ಮಾಡ್ಲಾ? ಆಗ ಸತ್ಯನ, ನಾನು ಬಾಲ ಬ್ರಹ್ಮಚಾರಿಯಾಗಿ ಪವಿತ್ರ ಮನಸ್ಸಿನಿಂದ ಬೇಕಾದಷ್ಟು ಗಂಡ ಹೆಂಡತಿನ ನೋಡಿದ್ದೀನಿ, ಆದರೆ ಈ ಪರಿ ಪ್ರೀತಿ ಮಾಡೋ ಗಂಡನ ಅಂದರೆ ಅಜಿತ್ ಸಾಹೇಬ್ರನ್ನ ಇವತ್ತೇ ನೋಡ್ತಾ ಇರೋದು. ಸತ್ಯನ, ನಿಮ್ಮ ಹಳೆ ಡೈಲಾಗ್ ಮತ್ತೆ ಮತ್ತೆ ಹೊಡಿಬೇಡಿ. ಅಲ್ಲ, ನೀವು ಬರೋದಕ್ಕಿಂತ ಮುಂಚೆ ನಾನು ಭೂಮಿ ಹತ್ರ ಹೇಳ್ತಾ ಇದ್ದೆ, ನನ್ನ ಕಣ್ಮುಂದೆ ಒಂದು ಹೆಗ್ಣ ಹಿಂಸೆ ಪಡ್ತಾ ಇದ್ರು, ನಾನು ಇದೇ ಥರ ಕೇರ್ ಮಾಡ್ತಾ ಇದ್ದೆ, ಅರ್ಥ ಆಯ್ತಾ? ಓಹೋ, ಮಾನವತಾವಾದಿ ತತ್ವ ಸಿದ್ಧಾಂತ ಪರಿಪಾಲನೆಗಳು ಆಗಲಿ. ಆ್ಯಂಡ್ ಮೆನ್ಷನ್ ಮಾಡೋದು ಮರ್ತೆ, ಭೂಮಿ ನನ್ನ ಜೊತೆ ಇರೋವರೆಗೂ ನನ್ನ ಜವಾಬ್ದಾರಿ. ಆಗ ನಚ್ಚಿ, ಏನು ಹೇಳಿದೆ? ಭೂಮಿ ನನ್ನ ಜೊತೆ ಇರೋವರೆಗೂನಾ? ವಾಟ್ ಯು ಮೀನ್? ಆಗ ಸತ್ಯನ, ಜವಾಬ್ದಾರಿ. ಅರೆ ಡಾಕ್ಟರ್ ಸಾಹೇಬ್ರೆ, ನೀವು ಒಂಚೂರು ತಲೆ ಓಡಿಸ್ಬೇಕು, ಅವನು ಹೇಳಿದ ಅರ್ಥ ಏನು ಗೊತ್ತಾ? ಪೊಲೀಸ್ ಟ್ರೈನಿಂಗ್ ಅಂತ ಅವಳು ಅಷ್ಟು ದೂರ ಹೋಗ್ತಾ ಇದ್ದಾಳೆ, ಪರೀಕ್ಷೆ ಬೇರೆ ಬರೀಬೇಕು, ಪಾಪ ಅಷ್ಟು ದಿನ ಬಿಟ್ಟು ಇರಬೇಕಲ್ಲ, ಹಾಗಾಗಿ ಅವಳನ್ನು ಈಗ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊತಾ ಇದ್ದೀನಿ, ಅದು ನನಗೆ ತುಂಬ ಬಹು ಮುಖ್ಯ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಹಂಗಾರೆ ಆಂಗ್ಸೈಟಿ ಇರೋದು
ನಮ್ಮ ಅತ್ತಿಗೆಗೆ ಅಲ್ಲ, ನಮ್ಮ ಅಣ್ಣನಿಗೆ ಸಪ್ರೇಷನ್ ಆಕ್ಸಿಟಿಂಗ್. ಬಟ್ ಸತ್ಯನಾ, ನನ್ನ ಪ್ರಶ್ನೆ ಏನಕ್ಕೆ ನನ್ನ ಜೊತೆ ಇರೋವರೆಗೂ ಅಂತ ಹೇಳಿದ? ಹಾಗೆ ಹೇಳಿದ್ನಾ ಅಜಿತಾ? ಹಾಗೆ ಹೇಳಿದೀಯಾ ಸತ್ಯನಾ? ನಾನು ಹಾಗೆ ಹೇಳೇ ಇಲ್ಲ. ಅಲ್ಲ, ನಿನಗೆ ಮಾತ್ರ ಹಾಗೆ ಕೇಳಿಸ್ತಾ? ನಾನು ಹಾಗೆ ಹೇಳೇ ಇಲ್ಲ. ನಾನು ಹೇಳಿದ್ದು ಇಲ್ಲಿ ಇರೋವರೆಗೂ ಅಂತ, ನನ್ನ ಜೊತೆ ಇರೋವರೆಗೂ ಅನ್ನೋ ವರ್ಡ್ನೇ ನಾನು ಯೂಸ್ ಮಾಡಿಲ್ಲ ಕಣೋ. ಚಾನ್ಸೇ ಇಲ್ಲ. ಇಲ್ಲಿ ಅನ್ನೋ ಪದ ನಿನ್ನ ಸೆಂಟೆನ್ಸಲ್ಲಿ ಬರಲೇ ಇಲ್ಲ. ನನ್ನ ಜೊತೆ ಇರೋವರೆಗೂ ಅಂತಾನೆ ಹೇಳಿದ್ದು. ನೀನು ಯಾಕೆ ನಿನಗೆ ಹಾಗೆ ಕೇಳಿಸ್ತಾ? ಹಾಗೆ ಕೇಳಿಸಿದ್ದು. ಸರಿ ಕಣೋ ಸತ್ಯನಾ, ತಾವು ಹೇಳಿ. ರೂಮಲ್ಲಿ ದೊಡ್ಡವರು ನೀವೇ, ನಿಮಗೆ ಹೇಗೆ ಕೇಳಿಸ್ತು? ಇಲ್ಲಿ ಇರೋವರೆಗೂ ಅದನ್ನೇ ತಾನೇ ಹೇಳಿದ್ದು. ನೀನು ಕೇಳಿಸ್ಕೊಂಡೆ ಅಲ್ವಾ? ಭೂಮಿ, ನಿನಗೆ ಏನು ಕೇಳಿಸ್ತು? ನಾನು ಏನು ಕೇಳಿಸ್ಕೊಳ್ಳೇ ಇಲ್ಲ. ಏನು ಮೈದು ಇಲ್ಲಿ ಅಂತಾನೆ ಅಂದಿದ್ದು ಮೈದು ಅವರು. ಕೇಳಿಸ್ತಾ ಅಪ್ಪ? ಇವರಿಬ್ಬರಿಗೂ ಇಲ್ಲಿ ಅಂತ ಕೇಳಿಸಿದ ಮೇಲೆ ನಿನಗೆ ಹೆಂಗೆ ನನ್ನ ಜೊತೆ ಇರೋವರೆಗೂ ಅಂತ ಕೇಳಿಸಿ ಬಿಡುತ್ತೆ? ನಿನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ, ಅರ್ಥ ಆಯ್ತಾ? ಆ್ಯಂಡ್ ಇಬ್ಬರು ವೋಟ್ ಹಾಕಿ ಆಗಿದೆ. ಮೆಜಾರಿಟಿ ಮೆನ್ಸ್, ಈ ಟಾಪಿಕ್ ಬಗ್ಗೆ ಮಾತಾಡಬೇಡ, ಇನ್ನು ಮುಗಿಸ್ಬಿಡು ಇಲ್ಲೇ, ಓಕೆ? ಮೆಜಾರಿಟಿ ಮೆನ್ಸ್ ನನಗೇನೋ ಗೊತ್ತಾಗ್ತಾ ಇಲ್ಲ, ಬಟ್ ಆದರೂ ಫೇಕ್ ಅಗ್ರಿಮೆಂಟ್ ಕೇಸ್ ಬಂದಾಗಿಂದ ತಲೆ ಅಲ್ಲೇ ಹೋಗುತ್ತೆ ಈ ಬೇಡದೇ ಇರೋ ಪದ ಕೇಳಿದಾಗ. ಲೋ, ಈ ಪದಗಳನ್ನು ಹೆಕ್ಕಿ ಹೆಕ್ಕಿ ಮಾತಾಡೋದು ನಿನ್ನ ಕೆಲಸ ಅಲ್ಲ. ನಿನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ ನಡೆದಾಡೋ ನಿಘಂಟು ಕೋಶ, ಅವರು ನಮ್ಮ ಸತ್ಯಣ್ಣಂದು ಕೆಲಸ ಅದು. ಸರಿಯಪ್ಪ, ಆಯ್ತು. ಬಟ್ ಸ್ಟಿಲ್ ಯು ಗೈಸ್ ಕ್ಯಾರಿ ಆನ್. ಅಮ್ಮ ಕಾಫಿ ಕೊಡಮ್ಮ, ತಲೆಯೆಲ್ಲ ತಿಂದು ಹಾಕಿಬಿಟ್ರು. ಥೂ. ಆಗ ಸತ್ಯ ನನಗೂ ಉಸಿರುಗಟ್ಟೋ ಹಾಗೆ ಮಾಡಿಬಿಡ್ತೀರಿ ಇಬ್ಬರು ಸೇರ್ಕೊಂಡು. ಸತ್ಯನ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಇವಳು ಟೀ ಅಂಗಡಿಗೆ ಹೋಗಬಾರ್ದು, ಮನೆಯಲ್ಲೇ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಹೇಳಿ. ಯಾಕೆ ನಾನ್ಯಾಕೆ ಹೋಗಬಾರ್ದು? ನಾನು ಹೋದರೆ ನಿಮ್ಗೇನು ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ಮ? ಅಲ್ಲ, ಇವತ್ತಾಗಿದ್ದೆಲ್ಲ ಗೊತ್ತಿಲ್ವಾ ನಿನಗೆ? ಮತ್ತೆ ಹೇಳಬೇಕಾ? ಆಗ ಸತ್ಯನ, ಹೋಗ್ಲಿ ಬಿಡೋ, ಟೀ ಅಂಗಡಿಗೆ ಹೋದರೆ ಏನು ತಪ್ಪಿದೆ? ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತಾಳೆ? ಹರಟೆ ಹೊಡಿತಾಳೆ, ಅಡುಗೆ ಮಾಡ್ತಾಳೆ, ಅದು ಇದು. ಅಲ್ಲಿ ಆದರೆ ಆರಾಮಾಗಿ ಕೂತ್ಕೊಂಡು ಓದಬಹುದು, ಸಮಯ ಇರುತ್ತೆ. ಆಗ ಭೂಮಿ, ಹೌದು. ಅಯ್ಯೋ. ಆಗ ಅಜಿತ್, ಎಲ್ಲಿಗೆ ಬರ್ತೀಯಾ? ಇನ್ನೂ ಎಲ್ಲಿಗೆ ಬರ್ತೀಯಾ? ನನ್ನ ಜೊತೆ ಬಾತ್ರೂಮಿಗೆ ಬರ್ತೀಯಾ? ಬಾ ಬಾ ಅಂತ ಕೈ ಹಿಡಿದು ಎಳಿತಾರೆ. ಅಮ್ಮ ಅಂತ ಅಂತಾರೆ ಭೂಮಿ. ಒಳಗಡೆ ಬಾ ಅಂತ ಜೋರಾಗಿ ಕೈ ಎಳಿತಿರ್ತಾರೆ. ಬಿಡ್ರು ಅಂತಿರ್ತಾರೆ ಸತ್ಯನ. ಆಗ ಭೂಮಿ, ಸತ್ಯನ, ಏನಿವರು ಏನು ಹೇಳದೆ ಹಾಗೆ ಬಾತ್ರೂಮ್ಗೆ ಹೋಗ್ಬಿಟ್ರು? ಹೇಳದೆ ಹೋಗಿದ್ದಾನೆ ಅಂದರೆ ಒಪ್ಪಿಗೆ ಇದೆ ಅಂತ ಅರ್ಥ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಹಂಗ ಈ ಮಾನಸಿಕನ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲವಲ್ಲ ಸತ್ಯನ? ಸರಿಯಾಗಿ ಹೇಳಿದೆ. ನೀವಿಬ್ಬರು ಸೇರ್ಕೊಂಡು ನನ್ನನ್ನು ಮಾನಸಿಕ ಮಾಡ್ತಾ ಇದ್ದೀರಾ. ಈಗ ಶ್ರವಣ್ ಅವರಿಗೆ ಫೋನ್ ಬರುತ್ತೆ. ಶಾರದಾ, ಇಲ್ಲೇ ಇರು, ಎಲ್ಲೂ ಹೋಗಬೇಡ, ಬಂದೆ, ಒಂದೇ ನಿಮಿಷ. ಆಗ ಶಾರದಾ ಅವರು ದೇವಯಾನಿ ಸೀರೆ ನೋಡಿ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹಳೆಯದೆಲ್ಲ ನೆನಪಾಗಿ ಕೆಳಗೆ ಒಗೆದು ಜೋರಾಗಿ ಕಿರ್ಚುತ್ತಾರೆ. ಶಾರದಾ, ಏನಾಯ್ತು? ಆಗ ಸಂಗೀತ, ಅಯ್ಯೋ ದೇವ್ರೆ, ಶಾರದಾ ಏನಾಯ್ತು? ಶ್ರವಣ, ಗೊತ್ತಿಲ್ಲ ಅಕ್ಕ, ಫೋನ್ ಬಂತು ಅಂತ ಆ ಕಡೆ ಹೋದೆ, ಅಷ್ಟರಲ್ಲಿ ಕಿರ್ಚಾಡ್ತಾ ಇದ್ದಾಳೆ. ಆಗ ಪಲ್ಲವಿ, ದೇವಯಾನಿ ಅಮ್ಮ, ಈ ಸೀರೆ ನಿಮ್ಮದು ಅಲ್ವಾ? ಅಲ್ಲ ಅಕ್ಕ, ಸೀರೆ ನೋಡಿ ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದಾಳೆ ಶಾರದಾ. ಆಗ ಸಂಗೀತ, ಶಾರದಾ ಯಾಕೆ ಇಷ್ಟೊಂದು ಹೆದರ್ಕೊತಾ ಇದೀಯಾ? ಇಲ್ಲಿ ನೋಡು, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ ಅಲ್ವಾ? ಏನಾಯ್ತು? ಆಗ ರಾಮ್, ದೇವಯಾನಿ, ಇದು ನಿನ್ನ ಸೀರೆನಾ? ಇದು ನಂದೇ ಸೀರೆ. ರಮನ್ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೂ ಮುಂಚೆ ನನಗೆ ಕೊಡಿಸಿದ ಕೊನೆಯ ಸೀರೆ. ಅದು ಬೀರು ಅಲ್ಲಿ ಇಟ್ಟಿದ್ದೆ. ಒಂದ್ ಕಡೆ ಇಟ್ಟರೆ ಮುಗ್ಗಲು ವಾಸನೆ ಬರುತ್ತಲ್ಲ, ಅದಕ್ಕೆ ಪಲ್ಲವಿಗೆ ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ಇಟ್ಟಿರು ಅಂತ ಹೇಳಿದ್ದೆ. ಏ ಪಲ್ಲವಿ, ಸೀರೆ ತಗೊಂಡು ಹೋಗಿ ರೂಮಲ್ಲಿ ಇಡಬಾರ್ದಾಗಿತ್ತ? ಆಗ ನಚಿಕೇತ್, ಅಲ್ಲ, ಈ ಸೀರೆ ನೋಡಿ ಶಾರದಾ ಅತ್ತೆ ಏನಕ್ಕೆ ಹೆದರ್ಕೊಂಡ್ರು? ಆಗ ಸಂಗೀತ, ಶಾರದಾ, ಅಲ್ಲ, ಆ ಸೀರೆ ನೋಡಿ ನೀನು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀಯಾ? ಅಂಥದ್ದು ಏನಾಯ್ತು? ಆಗ ಶ್ರವಣ್, ಅದೇ ನನಗೂ ಅರ್ಥ ಆಗ್ತಿಲ್ಲ. ದೇವಯಾನಿ ಸೀರೆ ನೋಡಿ ಶಾರದಾ ಯಾಕೆ ಇಷ್ಟೊಂದು ಹೆದರ್ಕೋಬೇಕು? ಅಂಥದ್ದು ಏನಾಗಿರಬಹುದು ಇವಳಿಗೆ? ಆಗ ರಾಮ್, ಈ ಸೀರೆ ನೋಡಿ ಶಾರದಾನ್ಗೆ ಹಳೆ ನೆನಪು ಏನಾದರೂ ಬಂದಿರಬಹುದಾ ಅಂತ. ಆಗ ನಚ್ಚಿ, ಮೇ ಬಿ ಅಪ್ಪ, ಈ ಸೀರೆನ ನೋಡಿ ಶಾರದಾ ಅತ್ತೆಗೆ ಹಿಂದೆ ಆಗಿರೋದು ಏನಾದರೂ ನೆನಪಾಗಿ ಅವರಿಗೆ ಕನೆಕ್ಟ್ ಆಗಿದ್ದರೂ ಆಗಿರಬಹುದು. ಆಗ ದೇವಯಾನಿ, ಅಂದ್ರೆ ನೀನು ಏನೋ ಹೇಳ್ತಾ ಇರೋದು? ಏನೋ ನಿನ್ನ ಮಾತಿನ ಅರ್ಥ? ಇಂಡೈರೆಕ್ಟ್ ಆಗಿ ಶಾರದಾ ಅಕ್ಕನ ಸ್ಥಿತಿಗೆ ನಾನೇ ಕಾರಣ ಅಂತನಾ? ಅತ್ತೆ, ನಾನು ಆ ಥರ ಹೇಳಲೇ ಇಲ್ಲ. ನೀವ್ಯಾಕೆ ಈ ಥರ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಈ ಸೀರೆ ಬಗ್ಗೆ ಯಾರ್ಯಾರು ಏನೇನೋ ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊತ್ತು. ಶಾರದಾ ಅಕ್ಕ ಕುಲದೇವರ ದೇವಸ್ಥಾನಕ್ಕೆ ಹೋದಾಗ ನಾನು ಅವ್ರ ಜೊತೆ ಹೋಗಿರಲಿಲ್ಲ. ನಾನು ಮನೆಯಲ್ಲೇ ಇದ್ದೆ. ಬಾನಂತಿ, ನಾನು ನೈಟಿ ಹಾಕೊಂಡು ಓಡಾಡ್ತಾ ಇದ್ದೆ, ಸೀರೆ ಉಡ್ತಾನೇ ಇರಲಿಲ್ಲ. ಸಂಗೀತನಿಗೆ ಗೊತ್ತಿದೆ. ಸಂಗೀತ, ಹೇಳು ಸಂಗೀತ. ಹೌದು ಕಣೋ, ದೇವಯಾನಿ ಹೇಳ್ತಾ ಇರೋದು ನಿಜ. ನನಗೆ ಚೆನ್ನಾಗಿ ನೆನಪು ಇದೆ. ಅವಳು ಅವತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ಲು. ಆಗ ರಾಮ್, ಹಾಗಾದರೆ ಹೀಗೆ ಇರಬಹುದಾ? ಇದೇ ಥರ ಸೀರೆ ಉಟ್ಟವರು ಶಾರದನ್ಗೆ ಯಾರಾದರೂ ತೊಂದರೆ ಕೊಟ್ಟಿರಬಹುದಾ ಅಂತ.
ಆಗ ಶ್ರವಣ್ ಏನೋ ಒಂದು ಗೊತ್ತಾಗ್ತಿಲ್ಲ ಭಾವ. ಶಾರದಾ, ನಿನಗೆ ಅವತ್ತಿನ ದಿನದ್ದು ಏನಾದರೂ ನೆನಪು ಆಗ್ತಾ ಇದೆಯಾ? ಜ್ಞಾಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡು. ಆಗ ಅಪೇಕ್ಷಾ, ಅಯ್ಯೋ ಮಾವ, ಅವರಿಗೆ ಏನೂ ನೆನಪಾಗ್ತಿಲ್ಲ ಅನಿಸುತ್ತೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವರಿಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನೆನಪು ಆದಮೇಲೆ ಅವರೇ ಹೇಳ್ತಾರೆ ಅಲ್ವಾ? ಆಗ ಸಂಗೀತ, ಅದು ಸರಿನೇ ಅಪ್ಪು. ಆಗ ಶ್ರವಣ್, ಸರಿ, ಈಗ ಇಲ್ಲಿ ಏನು ನಡೀತೋ ಅದು ನಮ್ಮಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ಅಜಿತ್ಗೆ ಗೊತ್ತಾಗೋದು ಬೇಡ. ಮೊದಲೇ ಅವನಿಗೆ ಎಲ್ಲದರಲ್ಲೂ ಅನುಮಾನ. ಅವನಿಗೆ ಸುಮ್ಮನೆ ಗೊತ್ತಾದರೆ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನು ಇಲ್ಲಿಗೆ ಮರ್ತ್ಬಿಡಿ. ಅಮ್ಮ, ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಹೌದಾ, ಸರಿ ನಡಿ, ಅರಿಶಿನ ಕುಂಕುಮ ಕೊಡ್ತೀನಿ. ನಡಿ ಶಾರದಾ, ಬಾ ಒಳಗೆ ಬಾ ನೀನು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಶ್ರವಣ್ ಶಾರದಾನ ಕರ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬ ಬಂದು ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಶಾರದಾ, ಏನಾಯ್ತು ಶಾರದಾ? ಅಜಿತ್ ನಚ್ಚಿ ಬೇಗ ಬನ್ನಿ ಇಲ್ಲಿ ಅಂತ ಜೋರಾಗಿ ಕಿರಿಸ್ತಾರೆ. ಶಾರದಾ ಅವರಿಗೆ ಪ್ರಜ್ಞೆ ತಪ್ಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.